ಸಾಲವನ್ನ ತೀರಿಸ್ತಾ ಇದ್ದೀವಿ, ಅದರಲ್ಲೂ ಇದು ವಿಶೇಷ ಅಂತಾನೆ ಹೇಳಬಹುದು. ಯಾಕಂದ್ರೆ ಸಾಲದ ಭಾರ ಒಂದು ಇಳಿದು ಬಿಟ್ರೆ ನೆಮ್ಮದಿಯ ಜೀವನವನ್ನ ಸಾಗಿಸಬಹುದು. ಅದು ಸಾಲ ಮಾಡಿದವ್ರಿಗೆ ಮಾತ್ರ ಆ ನೋವು ಗೊತ್ತಾಗುತ್ತೆ. ಸೊ ನಿಜಕ್ಕೂ ಕೂಡ ಉಪಯುಕ್ತವಾದಂತಹ ಮಾಹಿತಿಯನ್ನ ನಮ್ಮ ಜನರಿಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಗುರೂಜಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೊಂದು ಪ್ರಶ್ನೆ ಇದೆ ಗುರೂಜಿ. ನೀವು ಮೊನ್ನೆ ಹೇಳ್ತಾ ಇದ್ರಿ, ನೀವು ಕೈಯಲ್ಲಿ ಉಪ್ಪಿಡ್ಕೊಂಡು ಹಣವನ್ನು ಯಾವ ರೀತಿ ಬರಮಾಡಿಕೊಳ್ಬೇಕು, ಹಾಗೆ ಯಾವ ರೀತಿ ಸಾಲ ತೀರಿಸ್ತೀರಾ ಅನ್ನೋ ಡೇಟ್ ಎಲ್ಲ ನಿಮಗೆ ಬರುತ್ತೆ, ಮನಸ್ಸಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ನನಗೂ ಕೂಡ ಇನ್ನೂ ಡೌಟ್ಸ್ ಕ್ಲಿಯರ್ ಆಗಿಲ್ಲ, ಅದ್ರ ಬಗ್ಗೆ ಹೇಳಿ ಗುರೂಜಿ. ಉಪ್ಪು ಅನ್ನುವಂಥದ್ದು ಅತಿ ಶ್ರೇಷ್ಠವಾದ ವಸ್ತುಗಳಲ್ಲಿ, ಈ ಪ್ರಪಂಚದಲ್ಲಿ ಏನೆಲ್ಲ ದೇವರು ಅಥವಾ ವಿಶ್ವ ಯೂನಿವರ್ಸ್ ಸೃಷ್ಟಿ ಮಾಡಿದಾರೋ ಅದರಲ್ಲಿ ಅತಿ ಶ್ರೇಷ್ಠವಾದದ್ದು ಉಪ್ಪು. ಸೊ ಉಪ್ಪಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಯಾವುದೇ ದೋಷಗಳನ್ನಾಗಲಿ ಅಥವಾ ಯಾವುದೇ ಕೆಡುಕು ಕಷ್ಟಗಳನ್ನಾಗಲಿ ತೆಗೆಯೋ ಶಕ್ತಿ ಉಪ್ಪಿಗಿದೆ. ನೋಡಿ, 4ರಲ್ಲಿ 3 ಭಾಗ ಸಮುದ್ರ ಇದೆ. ಆ ಸಮುದ್ರ ಎಲ್ಲ ಉಪ್ಪೆ. ಈಗ ಸಮುದ್ರಕ್ಕೆ ಉಪ್ಪು ಹಾಕಿದವ್ರು ಯಾರು? ಸೊ ಎನಿವೆ, ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಒಂದು. ಎರಡನೇದು, ನಾವೆಲ್ಲ ಏನೆಲ್ಲ ಗಲೀಜು ಮಾಡ್ತೇವೆ ಅದೆಲ್ಲ ಕಡೆಗೆ ಹೋಗುವಂಥದ್ದು ನೀರಿಗೆ, ಅದು ಸಮುದ್ರಕ್ಕೆ. ಆ ಸಮುದ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ನೀವೆಷ್ಟು ಕೆಟ್ಟದ್ದು ಮಾಡಿದ್ರೂ ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದೆ. ಸೊ ಇದೆಲ್ಲ ನಾನು ಎವ್ರಿಥಿಂಗ್ ಒಂದು ಯಾವುದೋ 29 ನಿಮಿಷ ವಿಡಿಯೋದಲ್ಲಿ ಎಲ್ಲವೂ ಹೇಳಲಿಕ್ಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ನೀವು ಜಸ್ಟ್ ಒಂದು 4 ಮಿನಿಟ್ ರೀಲನ್ನು ಇದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ರಿ, ಬಟ್ ಅದನ್ನೇ ನೋಡಿ ತುಂಬ ಜನ ವಿಶ್ಲೇಷಣೆ ಮಾಡ್ತಿದ್ರು. ಡಸಂಟ್ ಮ್ಯಾಟರ್, ಐ ಮೀನ್ ಕಂಪ್ಲೀಟಾಗಿ ನೀವು ನೋಡಿದಾಗ ಇದರ ಸತ್ವ ಅರ್ಥ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ದಯವಿಟ್ಟು ಸಂಪೂರ್ಣ ತಿಳ್ಕೊಳ್ಳಿ. ಓಕೆ, ಮೇಡಮ್ ಕೇಳಿದ ಕ್ವೆಶನ್ಗೆ, ಉಪ್ಪನ್ನು ಬೆಳಿಗ್ಗೆ 3 ಗಂಟೆ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಉಪ್ಪನ್ನು ಎಡಗೈಯಲ್ಲಿ ಇಟ್ಕೊಂಡು, ಯಾವ ಕೈಯಲ್ಲಾದರೂ ಇಟ್ಕೋಬೋದು. ಇಟ್ಸ್ ಓಕೆ, ಹೋಲ್ಡ್ ಇಟ್ ಇನ್ ಯುವರ್ ಲೆಫ್ಟ್ ಹ್ಯಾಂಡ್ ಇಟ್ಕೊಂಡು, ನಿಮ್ಗೆ ಹೋಗ್ಬೇಕಾಗಿರೋದು ಈಗ ನೆಗೆಟಿವ್ ಯಾವುದು? ಸಾಲ ಅನ್ನೋಂಥದ್ದು ಪಾಸಿಟಿವ್ ಅಲ್ಲ. ಸೊ ಇಟ್ಸ್ ಅ ನೆಗೆಟಿವ್. ಸೊ ಎಲ್ಲವನ್ನು ತೆಗೆದುಕೊಳ್ಳೋ ಉಪ್ಪಿಗೆ ಸಾಲ ತೆಗೆದುಕೊಳ್ಳೋ ಶಕ್ತಿಯೂ ಇರುತ್ತೆ. ಸೊ ಇನ್ಫ್ಯಾಕ್ಟ್ ವಾಸ್ತು ದೋಷ ನಿರ್ಮೂಲಗಳಾಗಬೇಕು ಅಂತಂದರೂ ಮನೆಯಲ್ಲಿ ಕೆಲವು ವಿಶ್ವತಂತ್ರಗಳನ್ನು ಉಪ್ಪಿನ ಮೂಲಕ ಮಾಡೋದ್ರ ಬಗ್ಗೆ ನಮ್ಮ ವರ್ಕ್ಶಾಪ್ನಲ್ಲೂ, ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಮನಿ ಈಸ್ ಹ್ಯಾಪಿನೆಸ್ ಅನಂತ ವಿಶ್ವ ಆಚಾರ್ಯ ಅಂತ. ಆ ಚಾನಲ್ನಲ್ಲೂ ಎಷ್ಟೋ ಟಿಪ್ಸನ್ನು ಟೆಕ್ನಿಕ್ಸನ್ನು ಹೇಳ್ಕೊಟ್ಟಿದ್ದೇವೆ. ಸೊ ದಯವಿಟ್ಟು ನೀವು ಲೆಫ್ಟ್ ಹ್ಯಾಂಡಲ್ಲಿ ಉಪ್ಪನ್ನು ಹಿಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಕೇಳಬೇಕು. ಯಾಕಂತಂದರೆ ನಿಮ್ಮ ಮನಸ್ಸಿನ ಒಳಗಡೆ ಇರುವಂಥದ್ದು ಆ ಬ್ರಹ್ಮ, ದೇವರು, ಆ ವಿಶ್ವ, ಯೂನಿವರ್ಸ್. ನೀವು ಯಾರನ್ನು ಕೇಳ್ತಿರೋದು? ಯಾರೋ ನನ್ನನ್ನೋ ಅಥವಾ ನಿಮ್ಮ ಸ್ನೇಹಿತರನ್ನೋ ಪಕ್ಕದ ಮನೆಯವ್ರನ್ನೋ ಅಲ್ಲ ಕೇಳ್ತಿರೋವಂಥದ್ದು. ನೀವು ಮಾತಾಡ್ತಿರೋ ಅಂಥದ್ದು ಆ ದೇವರನ್ನು, ವಿಶ್ವವನ್ನು. ಅವನಿಗೆಲ್ಲ ಗೊತ್ತಲ್ವಾ? ಅವನಿಗೆ ಹಿಂದೂ ಗೊತ್ತು, ಮುಂದೂ ಗೊತ್ತು, ಎಲ್ಲವೂ ಗೊತ್ತಿದೆ. ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸೌಮ್ಯ ಅಂತ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮೇಡಮ್. ಮಾತಾಡಿ, ಗುರೂಜಿ ಇದ್ದಾರೆ, ನಿಮ್ಗೇನ್ ಸಮಸ್ಯೆ ಇದೆ, ಏನ್ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೋಬಹುದು. ಸರಿ ಮೇಡಮ್, ಆಯ್ತು. ಹಲೋ ಮೇಡಮ್, ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಗುರುಗಳೇ, ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನಾನು 3 ಸಲ ಬಂದಿದ್ದೀನಿ. ದಟ್ಸ್ ನೈಸ್. ಇದು ಸ್ವಲ್ಪ ಮನೆಯಲ್ಲಿ ಎಲ್ಲ ಈ ತರ ಯಾವ ತರ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ನಮಗೆ ಯಾವ ತರ ಅಫರ್ಮೇಶನ್ಗಳು ಮಾಡ್ಕೋಬೇಕು, ಮತ್ತೆ ಮನೇಲಿ ಕಿರಿ ತರ ಆಗುತ್ತೆ. ನಾವು ಅಫರ್ಮೇಶನ್ ಮೇಲೆ ಡಿಪೆಂಡ್ ಆಗಿರ್ತೀವಿ, ಏನು ಎಂತ ಅನ್ನೋದು ನಮ್ಗೆ ಕ್ವಶನ್ ಮಾರ್ಕ್ ತರ ಆಗ್ಬಿಟ್ಟಿದೆ ಗುರುಗಳೇ. ಓಕೆ ಮೇಡಮ್, ನೀವು ಕ್ಲಾಸಿಗೆ ಬಂದಿರೋದಕ್ಕೆ ಐ ಥಿಂಕ್ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರಬೇಕಿತ್ತು. ಇಲ್ಲ, ಕ್ಲಾರಿಟಿ ಬಂದಿದೆ ಗುರುಗಳೇ, ತುಂಬಾ ಬಂದಿದೆ. ಯೂನಿವರ್ಸ್ ತುಂಬಾ ನನ್ಗೆ ಎಲ್ಲಾ ತರದಲ್ಲೂ ಇದ್ ಮಾಡ್ತಾ ಇದೆ. ಒಂದೊಂದ್ಸಲ ಯಾಕೆ ಈ ತರ ಆಗ್ಬಿಡುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಗುರುಗಳೇ ನನಗೆ. ಓಕೆ ಮೇಡಮ್, ಸೊ ಇದಕ್ಕೆ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ನಾವು ಒಂದ್ಸಲ ದ ಜರ್ನಿ ಹ್ಯಾಸ್ ಬಿಗನ್. ನಮ್ಮ ಜರ್ನಿ ಅನ್ನುವಂಥದ್ದು, ಈ ಶ್ರೀಮಂತಿಕೆಗೆ ಜರ್ನಿ ಇದೆ. ಆ ಜರ್ನಿ ಈಗ ಸ್ಟಾರ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ LKGನೋ UKGನೋ ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡೋ ಅಂತ ಅಂದ್ಕೊಳ್ಳಿ. ನಾವು 10ನೇ ಕ್ಲಾಸ್ ಕ್ವೆಶನ್ಸು ನಮಗೆ ಬರ್ತಿರುತ್ತೆ ಕೆಲವೊಂದು ಸಲ. ನಾವು 2ನೇ ಕ್ಲಾಸಲ್ಲಿರೋದಕ್ಕೆ 10ನೇ ಕ್ಲಾಸು ಕಷ್ಟ ಅನಿಸ್ತಿರುತ್ತೆ. ನಾವು ಯಾವಾಗ 9, 10ನೇ ಕ್ಲಾಸಿಗೆ ಬಂದಾಗ 10ನೇ ಕ್ಲಾಸ್ ಕ್ವೆಶನ್ಗಳು ಸುಲಭ ಅನಿಸುತ್ತೆ. ಸೊ ಹಾಗಾಗಿ ವಿ ಆರ್ ಆನ್ ಅ ಟ್ರ್ಯಾಕ್ ಜರ್ನಿ. ಈಗ ನನಗೂ ಅಷ್ಟೇ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಯಾವುದೋ 1 ತಿಂಗಳೋ 2 ತಿಂಗಳೋ 1 ವರ್ಷದಲ್ಲೋ ಆಗಲಿಲ್ಲ. ಇಟ್ ಹ್ಯಾಸ್ ಟೇಕನ್ ಅ ಲಾಂಗ್ ಟೈಮ್.
ಸೊ ಹಾಗಾಗಿ ಇದು ತಪಸ್ ರೀತಿ ಆಗ್ತಿರುತ್ತೆ ಮೇಡಮ್. ಸೊ ಕಷ್ಟ ಬರೋದಿಲ್ಲ ಅಂತಂತಲ್ಲ, ಡೌಟ್ ಬರೋದಿಲ್ಲ ಅಂತಂತಲ್ಲ, ಕಿರಿಕಿರಿ ಆಗೋದಿಲ್ಲ ಅಂತಂತಲ್ಲ, ಬಟ್ ಇದನ್ನೆಲ್ಲ ಎದುರಿಸೋ ಶಕ್ತಿ ಹೆಚ್ಚು ಬರುತ್ತೆ. ಹಿಂದಕ್ಕೆ ನೀವು ಹಿಂದಿನ ಒಂದು ಸ್ವಲ್ಪ ನಿಮ್ಮ ಲೈಫ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೀರ ಮೈಂಡಲ್ಲಿ. ಇನ್ನೂ ಹೋಗ್ತಾ ಹೆಚ್ಚು ಶಕ್ತಿ ಉಳ್ಳವರಾಗಿ ಇದನ್ನೆಲ್ಲ ಎದುರಿಸೋ ಶಕ್ತಿ ಬಂದು ಶ್ರೀಮಂತರಾಗ್ತೀರ. ಸೊ ಮಾಡ್ತಿರಬೇಕು. ಹೇಗೆ ನಾವು ಒಂದು ದಿನಕ್ಕೆ ಸೀಮಿತವಾಗಿ ಊಟ ಮಾಡೋದಿಲ್ಲ, ಬದುಕಿರಬೇಕು ಅಂತಂದರೆ ಮಾಡ್ತಾನೇ ಇರಬೇಕು. ಪ್ರತಿದಿನ 3 ಸಲ ಸಾಯೋ ತನಕ ಮಾಡ್ತಿರ್ತೀವಿ ನೋಡಿ. ಅದೇ ರೀತಿ ಈ ಒಂದು ಅಫರ್ಮೇಷನ್ ಅನ್ನುವಂಥದ್ದು ಒಂದು ಮಂತ್ರ, ಅದು ಶಕ್ತಿ. ಅದು ನಾವು ಮಾಡ್ತಾ 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 ಸ್ಟ್ರಾಂಗ್ ಆಗ್ತಾ ಹೋಗ್ತೇವೆ. ಯು ವಿಲ್ ಡೆಫಿನೆಟ್ಲಿ ಬಿಕಮ್ ರಿಚ್. ಇನ್ಫ್ಯಾಕ್ಟ್ ಆಲ್ ಆಫ್ ಅಸ್ ವಿಲ್ ಬಿಕಮ್ ರಿಚ್. ಎಸ್ ಮೇಡಮ್. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.